ಈ ವಿಡಿಯೋ ಬಂದು ಹಳೆ ವೀಡಿಯೋನೇ. ಇವಾಗ ಯಾಕಪ್ಪ ಆಗ್ತಾ ಇರೋದಂದರೆ ಇದರಲ್ಲಿ ಒಂದು ಕೆಲಸ ಮಾಡಿದ್ದೀನಿ, ಅದ್ರ ನಿಂಕ ಈ ವಿಡಿಯೋ ಹಾಕಲೇಬೇಕು, ಸ್ವಲ್ಪ ಜನ ನೋಡಲೇಬೇಕು ಅಂತ ಹೇಳ್ಬಿಟ್ಟು ಆಗ್ತಾ ಇರೋದು. ಇವತ್ತು ನಾನು ಹೋಗಿದ್ದೆ ಕೂರ್ನಸಳ್ಳಿ, ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಕೆರೆ ಪಕ್ಕದಾಗ ಬಾಪ ಅಂದರು. ಅಲ್ಲೋಗಿ ನೋಡೋ ಪಟ್ಕೆ ಈ ಗಿಡಗಳೆಲ್ಲ ಬೀಳ್ಕೊಂಬಿಟ್ಟವೆ, ಅದನ್ನೆಲ್ಲ ನೀಟಾಗಿ ಹಂಗೆ ಕಿತ್ತಾಕ್ಬೇಕಪ್ಪ, ಇನ್ನು ಜಾಗನೂ ಇಲ್ಲ ಏನೂ ಇಲ್ಲ ಅಂತ ಹೇಳಿದ್ರು. ಸರಣ ಆಯ್ತಣ್ಣ, ನೀವು ಹೆಂಗೆ ಹೇಳಿದ್ರೆ ಹಂಗೆ ಮಾಡಾಕ್ತೀನಿ ಅಣ್ಣ ಅಂತ ಹೇಳ್ಬಿಟ್ಟು ಇನ್ನು ಕೆಲಸ ಸ್ಟಾರ್ಟ್ ಮಾಡ್ಕೊಂಡು ಎಲ್ಲ ನೀಟಾಗಿ ಗಿಡಗಳೆಲ್ಲ ಕಿತ್ಕೊತಾ ಇದ್ದೀನಿ. ನೀವು ಎಲ್ಲ ನೋಡ್ತಾ ಇರ್ಬೋದು. ತಿರ್ಗಾ ಫ್ರಂಟ್ ಬಕೆಟಿಗೆ ಸಿಗ್ತೈತೆ, ಎಷ್ಟು ಬರ್ತದೆ ಅಷ್ಟು ತಳ್ಳಿ ಹಾಕೋಣ ಅಂತ ಹೇಳ್ಬಿಟ್ಟು ಫ್ರಂಟ್ ಬಕೆಟಾಗಿ ಎಲ್ಲ ತಳ್ಕೊಂಡು ತಿರ್ಗಾ ಬ್ಯಾಕ್ ಬಕೆಟು ಆದಷ್ಟಾಗಿ ಬ್ಯಾಕ್ ಬಕೆಟಾಗೂ ಕಿತ್ಕೊಂತ ಇದ್ದು. ಆ ಮಶಾಣಗಳ ಹತ್ರ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಮಾಡ್ಬೇಕಾಗ್ತದೆ. ತಿರ್ಗಾ ಅದೇ ಟೈಮ್ಗೆ ಹಂಗೆ ಟಿಫನ್ ತಂದು ಕೊಟ್ಟರು, ಮನೆ ನಿಂಕನೆ ಚೆನ್ನಾಗಿತ್ತು, ಏನು ತೊಂದರೆ ಏನಿಲ್ಲ. ಅದನ್ನು ಆರಾಮಾಗಿ ಹೊಟ್ಟೆ ತುಂಬ ತಿನ್ಕೊಂಡು ತಿರ್ಗಾ ಹಂಗೆ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಎಲ್ಲ ಗಿಡಗಳೆಲ್ಲ ಕಿತ್ಕೊತ ಇದ್ದೀನಿ. ಅಲ್ಲಿ ನೋಡಿದರೆ ಅಯ್ಯೋ ಒಂದು ಚೂರು ಕೂಡ ಜಾಗನೇ ಇಲ್ಲ. ಇಕ್ಕಟ್ಟು ಜಾಗಗಳು ಹುಷಾರಾಗಿ ನೋಡ್ಕೊಂಡು ಮಾಡಬೇಕು, ಇಲ್ಲಾಂದರೆ ಅವ್ರು ದೊಡ್ಡವ್ರು ಬೇರೆ ಅಲ್ಲವರೇ, ಅವರು ಹೂ ಅಂತ ಬೈತಾ ಇರ್ತಾರೆ. ಆಮೇಲೆ ಎದ್ದು ಬಂದು ಕನಸಾಗೆ ನಾನು ಬೈದ್ಬಿಟ್ರೆ ಏನು ಮಾಡೋದು? ತಿರ್ಗಿ ಆಮೇಲೆ ಅದನ್ನೆಲ್ಲ ನೀಟಾಗಿ ಕಿತ್ಕೊಂಡು ಎಲ್ಲ ನೀವು ನೋಡ್ತಾ ಇರ್ಬೋದು, ಎಲ್ಲ ನೀಟಾಗಿ ಕಿತ್ತಾಕಿದ್ನಿ. ತಿರ್ಗಿ ಇನ್ನೂ ನೀಟಾಗಿ ಮಾಡ್ಬೋದಾಗಿತ್ತು, ಸ್ವಲ್ಪ ತ್ಯಾಮ ಬೇರೆ ಎಲ್ಲ ಈ ಮಳೆಗಳು ಚೆನ್ನಾಗಿ ಬಿದ್ದು ಚೆನ್ನಾಗಿ ತ್ಯಾಮ ಆಗೈತಿ. ಫಸ್ಟ್ ಹಿಂಗಿತ್ತು ಅದು, ಇವಾಗ ಅದನ್ನು ಈ ಥರ ತಯಾರು ಮಾಡಿದ್ದೀನಿ, ನೀವು ನೋಡ್ತಾ ಇರ್ಬೋದು. ತಿರ್ಗಿ ಹಂಗೆ ಆಮೇಲೆ ಬಾಟಾ ಕಾಸು ಕೊಡೋಕೆ ಬಂದರು, ಇಲ್ಲಣ್ಣ ಬೇಡಣ್ಣ ಅಂತ ಹೇಳ್ಬಿಟ್ಟು ತಿರ್ಗಿ ನಾನು ಫಾರಮ್ ಕಡೆ ಹೋದ್ನಿ. ಓಕೆ ಫ್ರೆಂಡ್ಸ್, ಇವತ್ತು ನನ್ನ ಜೀವನ ಇಷ್ಟೇ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.